ಹಾಯ್ ಹಲೋ ನಮಸ್ಕಾರ. ಸ್ವಾತಿ ವಿಜ್ಜು ಚಾನಲ್ಗೆ ಸ್ವಾಗತ. ನಾನಿವತ್ತು ಉದ್ಕ ಸೊಪ್ಪು ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಸೊಪ್ಪು ಮಾಡೋದನ್ನು ನೋಡೋಣ. ಫಸ್ಟ್ ನಾನು ನೀರು ಚೆನ್ನಾಗಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ನೀರು ಕುದಿಯೋಕ್ಕೆ ಬಂದಮೇಲೆ 1.5 ಗ್ಲಾಸಷ್ಟು ತೊಗರಿಬೇಳೆ ಹಾಕ್ಕೊತಿದ್ದೀನಿ. ತೊಗರಿಬೇಳೆ ಒಂದು ಸ್ವಲ್ಪ ಕುದ್ದ ಮೇಲೆ ಅಂದರೆ ಸ್ವಲ್ಪ ಮೆತ್ತಗಾದ್ಮೇಲೆ ನಾನೊಂದು 5-6 ಕಟ್ಟು ಸಬ್ಬಾಸಿಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡು ಮೆತ್ತಗಾದ ತೊಗರಿಬೇಳೆಯಲ್ಲಿ ಹಾಕ್ತಾಯಿದ್ದೀನಿ. ಅದು ಕೂಡ ಚೆನ್ನಾಗಿ ಕುದಿಬೇಕು ತೊಗರಿಬೇಳೆ ಜೊತೆ. ಇದಕ್ಕೆ ನಾನು ಇವಾಗಲೇ ಉಪ್ಪು ಹಾಕ್ಕೊತಿದ್ದೀನಿ. ಒಗ್ಗರಣೆ ಕೊಡುವಾಗ ಉಪ್ಪು ಹಾಕ್ಕೊಳೋ ಅವಶ್ಯಕತೆ ಇಲ್ಲ. ಸೊ ನಾನು ಇವಾಗೇ ಉಪ್ಪು ಹಾಕ್ಕೊತಿದ್ದೀನಿ. ನೋಡಿ, ಇವಾಗ ಎರಡೂ ಕೂಡ ಚೆನ್ನಾಗಿ ಕುದ್ದಿದೆ. ಸಬ್ಬಾಸಿಗೆ ಸೊಪ್ಪು ಮತ್ತು ತೊಗರಿಬೇಳೆ ಈ ಹದಕ್ಕೆ ಬಂದಾಗ ನೀವು ಕುದಿಯೋದನ್ನು ಸ್ಟಾಪ್ ಮಾಡಿ ಕಟ್ಟನ್ನು ಸಪ್ರೇಟಾಗಿ ಬಸ್ಕೋಬೇಕು. ಅದರಲ್ಲಿ ಎಷ್ಟು ಬರುತ್ತೋ ಕಟ್ಟನ್ನು ತಕ್ಕೊಂಡು ಬರೀ ಬೇಳೆ ಮತ್ತು ಸೊಪ್ಪು ಉಳಿದಿರಬೇಕು. ಆ ಥರ ಈ ಕಟ್ಟನ್ನು ನಾವು ಉದ್ಕ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಅದನ್ನ ಎತ್ತಿಟ್ಕೋಬೇಕು. ಈ ಸಬ್ಬಸಿಗೆ ಸೊಪ್ಪು ಮತ್ತು ಬೇಳೆನ ಒಂದು ತಟ್ಟೆಯಲ್ಲಿ ಆರೋದಕ್ಕಿಟ್ಟು ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಸೊಪ್ಪು ಮತ್ತು ಬೇಳೆನ ನಾನು ಉದ್ಕ ಮಾಡೋದಕ್ಕೆ ಉಳಿಸ್ಕೊತಿದ್ದೀನಿ. ನೋಡಿ, ಇವಾಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಒಂದು 4-5 ಹಸಿಮೆಣಸಿನ್ಕಾಯಿ, ನೆಕ್ಸ್ಟು ಈ ಸಬ್ಬಸಿಗೆ ಸೊಪ್ಪು ಮತ್ತು ಬೇಳೆನ ಚೆನ್ನಾಗಿ ಆರಿಟ್ಟಿರ್ತೀವಲ್ಲ ಅದನ್ನು ಚೆನ್ನಾಗಿ ಹಿಂಡ್ಕೋಬೇಕು. ಅದರಲ್ಲಿ ನೀರಿನ ಅಂಶ ಇರುತ್ತೆ. ಸೊ ಆ ನೀರಿನ ಅಂಶ ಪೂರ್ತಿ ಸಪ್ರೇಟ್ ಆಗೋವರೆಗೂ ಅದನ್ನ ಹಿಂಡ್ಕೊಂಡು ಒಗ್ಗರಣೆಗೆ ಹಾಕಿ ಕಲಸೋಕೆ ಬಿಡಬೇಕು. ನಾನು ಈ ಒಗ್ಗರಣೆಗೆ ಒಂದು ಸ್ವಲ್ಪ ಕಾಯಿನ ತುರ್ಕೊಂಡಿದ್ದೀನಿ. ಒಂದು ಅರ್ಧ ಬಟ್ಲು ಕಾಯಿನ ಆ ಕಾಯಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪನ್ನು ನಾವು ಆಲ್ರೆಡಿ ಕುದಿಯೋ ಸಬ್ಬಸಿಗೆ ಮತ್ತು ಬೇಳೆಯಲ್ಲಿ ಹಾಕ್ಕೊಂಡಿರೋದ್ರಿಂದ ಇವಾಗ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿಕೊಂಡ್ರೆ ನಮ್ಮ ಸೊಪ್ಪು ರೆಡಿ. ನೆಕ್ಸ್ಟ್ ನಾವು ಉದ್ಕ ಮಾಡೋದನ್ನು ನೋಡೋಣ. ಸೊ ಈ ಉದ್ಕಕ್ಕೆ ನಾನು 5 ಬದನೆಕಾಯಿನ ತೊಗೊತಿದ್ದೀನಿ. ಬದನೆಕಾಯಿನ ಚೆನ್ನಾಗಿ ಮೆತ್ತಗಾಗೋವರೆಗೂ ಸುಟ್ಕೋಬೇಕು. ಸ್ಟೀಮ್ ಮಾಡಿಕೊಂಡು ಸುಟ್ಕೋಬೇಕು. ನೋಡಿ, ಈ ಥರ ಕಪ್ಪು ಬಣ್ಣ ಬರಬೇಕು. ನೋಡಿ, ಇವಾಗ ನೋಡಿದರೆ ಮೆತ್ತಗೆ ಅನಿಸುತ್ತೆ. ಈ ಥರ ಮೆತ್ತಗಾಗೋವರೆಗೂ ಬದನೆಕಾಯಿನ ಸುಟ್ಕೋಬೇಕು. ನೆಕ್ಸ್ಟು ನಾನು ಸ್ವಲ್ಪ ಖಾರ ಜಾಸ್ತಿ ಬೇಕಂತ ಒಂದು 9-10 ಮೆಣಸಿಕಾಯಿನ ಯೂಸ್ ಮಾಡ್ತಿದ್ದೀನಿ. ಹುರ್ಕೋಬೇಕು ಅದನ್ನು ಕೂಡ. ನೆಕ್ಸ್ಟು ಇದನ್ನು ಮಿಕ್ಸಿ ಹಾಕ್ಕೋಬೇಕು. ತೆಗೆದಿಟ್ಕೊಂಡಿರುವಂಥ ಬೇಳೆ ಮತ್ತು ಸಬ್ಬಸಿಗೆ ಮತ್ತು ಒಂದು 7-8 ಬೆಳ್ಳುಳ್ಳಿ, ಹುರಿದಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಮತ್ತು ಹುರಿದಿಟ್ಕೊಂಡಿರುವಂಥ ಬದನೆಕಾಯಿ ಸಿಪ್ಪೆ ಎಲ್ಲ ತಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೋಬೇಕು. ಮತ್ತು ತುರಿದಿಟ್ಕೊಂಡಿರುವಂಥ ಕಾಯಿ ಇದೆಲ್ಲ ಹಾಕ್ಕೊಂಡು ಇದಕ್ಕೆ ನಾನು ನೀರು ಹಾಕ್ಕೊಂಡು ರುಬ್ಕೋಬಾರ್ದು. ಸೊ ನಾನು ಆವಾಗಲೇ ಬೇಳೆಯಿಂದ ತೆಗೆದಿಟ್ಟಿರುವಂಥ ಕಟ್ಟನ್ನು ಯೂಸ್ ಮಾಡಿಕೊಂಡು ರುಬ್ಕೊತಿದ್ದೀನಿ. ಇದಕ್ಕೆ ಪದೇ ನೀರು ಹಾಕ್ಕೊಳ್ಳೋಗಿಲ್ಲ. ಸ್ವಲ್ಪ ಮೆತ್ತಗಾಗುವಷ್ಟು ಈ ಹದಕ್ಕೆ ಬರೋವಷ್ಟು ರುಬ್ಕೊಂಡು ತೆಗೆದಿಟ್ಕೊಂಡಿರುವಂಥ ಕಟ್ಟಿನ ಜೊತೆ ಇದನ್ನು ಮಿಕ್ಸಿ ಮಾಡ್ಕೊಂಡಿರೋಂಥ ಪೇಸ್ಟನ್ನ ಮಿಕ್ಸ್ ಮಾಡಬೇಕು. ಸೊ ಇಷ್ಟು ಮಾಡಿಕೊಂಡ್ರೆ ನಮ್ಮ ಉದ್ಕ ಕೂಡ ರೆಡಿಯಾಗಿದೆ. ಸೊ ನೀವು ನಾವಿದನ್ನು ರಾಗಿ ಮುದ್ದೆ ಜೊತೆ ಮಾಡ್ಕೊಂಡಿದ್ದೀವಿ. ಸೊ ಬಿಸಿ ರಾಗಿ ಮುದ್ದೆ, ಸೊಪ್ಪು, ಉದ್ಕ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು.